ಮಾಡಿರ್ತಕ್ಕಂಥ ಸಾಧನೆಗಳು ಈ ದೇಶದ 81 ಕೋಟಿ ಫಲಾನುಭವಿಗಳಿಗೆ PM ಗರೀಬ್ ಕಲ್ಯಾಣ ಯೋಜನೆಯನ್ನು ಕೊಟ್ಟವರು ನರೇಂದ್ರ ಮೋದಿ ಅವರು. ಯಾರು ಇವತ್ತು ಕರ್ನಾಟಕದಲ್ಲಿ 10 kg ಅಕ್ಕಿಯನ್ನು ನಾನು ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಅವರ ಅಕ್ಕಿಯಲ್ಲಿ ಮೂಲ ಪಾಲುದಾರರು ನರೇಂದ್ರ ಮೋದಿ ಸರ್ಕಾರ. PM ಆವಾಸ್ ಯೋಜನೆಯಲ್ಲಿ 4 ಕೋಟಿ ಮನೆಗಳನ್ನು ಕೊಟ್ಟವರು ನರೇಂದ್ರ ಮೋದಿ ಅವರು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಕೇಂದ್ರ ಸರ್ಕಾರದ ಒಂದು ಯಾವುದೇ ಯೋಜನೆ ಸಾಮಾನ್ಯ ಬಡವನ ಮನೆ ಬಾಗಿಲಿಗೆ ಹೋಗ್ಲಿ ಮುಟ್ಲಿಕ್ಕೆ ಕಾರಣ ಜನ್ಧನ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಸಾಮಾನ್ಯ ಬಡವನು ಸಹಿತ ಖಾತೆಯನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಮೋದಿ ಅವರು. ಅನೇಕ ಜನ ವಿರೋಧ ಪಕ್ಷದ ನಾಯಕರು ಮೋದಿಯನ್ನು ನಿಮ್ ದುಡ್ಡು ಹಾಕೋದನೆ ಅಂತೇಳಿ ಮಾತನಾಡಿದ್ರು. ಆದ್ರೆ ಮೋದಿ ಅವರ ಉದ್ದೇಶ, ನಾನು ಕೇಂದ್ರದಿಂದ 10 ರೂಪಾಯಿ ಬಿಡುಗಡೆ ಮಾಡಿದ್ರೆ ನೇರವಾಗಿ ಬಡವನಿಗೆ 10 ರೂಪಾಯಿ ಸಿಗಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಯೋಜನೆ. ಅದಕ್ಕಾಗಿ ಜನ್ಧನ್ ಖಾತೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಹಿಂದೆ ಕೇಂದ್ರ ಸರ್ಕಾರ ಮಂಜೂರಾತಿ ಮಾಡಿದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಬರಬೇಕು, ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಬರಬೇಕು, ಅಲ್ಲಿಂದ ತಹಶೀಲ್ದಾರ್ಗೆ ಬರಬೇಕು, ಅಲ್ಲಿಂದ ತಲಾಟಿಗೆ ಬರಬೇಕು. ಅದ ನಂತರ ಸಾಮಾನ್ಯ ಬಡವನಿಗೆ ತಲುಪಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಹಿಂದೆ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಅದನ್ನು ಹೇಳಿದ್ರು, 1 ರೂಪಾಯಿ ಬಿಡುಗಡೆ ಆದ್ರೆ 15 ಪೈಸೆ ಮುಡ್ತದೆ ಅಂತ. ಅದಕ್ಕಾಗಿ ಮೋದಿ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆಯನ್ನು ಜಾರಿಗೆ ತಂದು 44 ಲಕ್ಷ ಕೋಟಿ ವಿತರಣೆಯನ್ನ ಈ ಮುಖಾಂತರ ಮಾಡಲಾಗಿದೆ. ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ 55 ಕೋಟಿ ಹೆಚ್ಚು ಜನರಿಗೆ ಸಹಿತ ಉಚಿತವಾಗಿರತಕ್ಕಂಥ ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಿದ್ದಾರೆ. ಹಿಂದೆ ಬಡವಣಿಗೆ ರೋಗ ಬಂದಾಗ ಹೊಲ ಮಾರ್ತಕ್ಕಂಥ ಅಥವಾ ಜಮೀನು ಮಾರ್ತಕ್ಕಂಥ, ಅಡವು ಇಡ್ತಕ್ಕಂಥ ಅಥವಾ ಬಂಗಾರವನ್ನು ಮಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಕಿಸೆಯಲ್ಲಿ ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಮೋದಿ ಸರ್ಕಾರ. ಇದರ ಜೊತೆಗೆ PM ಕಿಸಾನ್ ಯೋಜನೆಯನ್ನ ತರುವುದರ ಮುಖಾಂತರ ರೈತನ ಖಾತೆಗಳಿಗೆ 6,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದ್ರು. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು 4